Good morning, friends. Welcome to the next video. This is fourth session on capital gains, right? In this video, we will discuss the exemptions of capital gain under section 54. So, in this video, we will discuss two exemptions, and in the next video, we will discuss other exemptions. In total, there are 9 exemptions in different circumstances. So here the Income Tax Act granted several exemptions to capital gains under certain circumstances. Among them, the importance are: first one is the capital gain sale on a residential house under section 54. Then second one is a capital gain on sale of agro land under section 54B. Third one, capital gain on compulsory acquisition of land and building under section 54D. Then capital gain invested in certain bonds under section 54EC. Capital gain invested in residential house under section 54F. Then capital gain on shifting of industrial undertakings from urban area to rural area under section 54G. Then capital gain on shifting of industrial undertakings from urban area to special economic zone under section 54GA. Then capital gain on transfer of residential property under section 54GB. Then extension of time for acquiring new asset, that is depositing or investing of capital gain under section 54H. So these are the 9 important exemptions given by the income tax authorities to the assessees. First, today we will discuss first 2 exemptions under section 54 and 54B, right? And we will solve the simple problems on the both. So ಇಲ್ಲಿ ಅಂಡರ್ ಸೆಕ್ಷನ್ 54 ಕೆಳಗೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿದವರು ಅಸೆಸ್ಸಿಗೆ ಕೆಲವೊಂದು ಎಕ್ಸಾಮ್ಷನ್ಸ್ ಕೊಟ್ಟಾರ ಅಂಡರ್ ದಿ ಹೆಡ್ ಆಫ್ ಕ್ಯಾಪಿಟಲ್ ಗೇನ್ ಫಾರ್ ಸಮ್ ಸರ್ಕಮ್ಟೆನ್ಸಸ್. ಅದರೊಳಗೆ ಮೊದಲನೇ ಸರ್ಕಮ್ಟೆನ್ಸ್ ಏನಪ್ಪ ಅಂತಂದ್ರೆ ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಅಂಡರ್ ಸೆಕ್ಷನ್ 54. ವಾಸಕ್ಕೆ ಯೋಗ್ಯವಿರುವಂಥ ಒಂದು ಮನೆಯನ್ನು ಮಾರಾಟ ಮಾಡಿ ಆ ಮನೆಯಿಂದ ಏನೊಂದು ಕ್ಯಾಪಿಟಲ್ ಗೇನ್ ಬರುತ್ತಿಲ್ಲ, ಆ ಕ್ಯಾಪಿಟಲ್ ಗೇನ್ದಿಂದ ಹೊಸದೊಂದು ಮನೆ ಖರೀದಿ ಮಾಡಿದ್ರಿ ಅಂದ್ರೆ ಆವಾಗ ನಿಮ್ಗೆ ಆ ಹೊಸದ ಮನೆ ಏನು ಖರೀದಿ ಮಾಡಿರ್ತಿರಲ್ಲ ಅಷ್ಟು ಎಕ್ಸಾಮ್ಷನ್ ಸಿಗ್ತದೆ. ಫಾರ್ ಎಕ್ಸಾಂಪಲ್, ಈಗಾಗಲೇ ಒಂದು ಮನೆ ಇದೆ ನಿಮ್ದು, ಆ ಮನೆ ಮಾರಾಟ ಮಾಡ್ತೀರಿ. ಮನೆ ಮಾರಾಟ ಮಾಡಿದ ನಂತರ ಬಂದಂಥ ಕ್ಯಾಪಿಟಲ್ ಗೇನ್ಸ್ ಒಳಗೆ ಒಂದು ಹೊಸ ಮನೆ ಪರ್ಚೇಸ್ ಮಾಡಿದ್ರಿ ಅಂದ್ರೆ ಆ ಹೊಸ ಮನೆ ಪರ್ಚೇಸ್ ಏನು ಮಾಡಿರ್ತಾರಲ್ಲ ಅಷ್ಟರವರೆಗೆ ನಿಮ್ಗೆ ಎಕ್ಸಾಮ್ಷನ್ ಸಿಗ್ತದೆ. ಇದು ಸಿಂಪಲ್. ಇನ್ನು ಕಾಯ್ದೆದಾಗ ಏನು ಹೇಳ್ತದೆ, ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಟು ಅನ್ ಇಂಡಿವಿಜುವಲ್ ಆರ್ HUF ಫ್ರಮ್ ದಿ ಟ್ರಾನ್ಸ್ಫರ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ವೆದರ್ SOP ಆರ್ LOP ಈಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಸಬ್ಜೆಕ್ಟ್ ಟು ದ ಫಾಲೋಯಿಂಗ್ ಕಂಡೀಷನ್ಸ್. ಕೆಲವೊಂದು ಕಂಡೀಷನ್ಸ್ ಮ್ಯಾಗ ನಾವೇನು ಮಾಡ್ತೀವಪ್ಪ ಅಂದ್ರೆ, ನೀವು ಒಂದು ಮನೆಯನ್ನು ಮಾರಾಟ ಮಾಡಿ ಅದ್ರ ಮ್ಯಾಗ ಬಂದಂಥ ಒಂದು ಕ್ಯಾಪಿಟಲ್ ಗೇನ್ ಏನೈತಿಲ್ಲ ಆ ಕ್ಯಾಪಿಟಲ್ ಗೇನ್ನ ಎಕ್ಸಾಮ್ಷನ್ ಕೊಡ್ತೀವಿ ಅಂತ ಹೇಳ್ತದೆ ಅಂಡರ್ ಸೆಕ್ಷನ್ 54. ಕಂಡೀಷನ್ಸ್ ಯಾವಪ್ಪ ಅಂದ್ರೆ, ಫಸ್ಟ್ ಕಂಡೀಷನ್ ಈಸ್ ದ ಹೌಸ್ ಪ್ರಾಪರ್ಟಿ ಹೆಲ್ಡ್ ಬೈ ಅಸೆಸ್ಸಿ ಫಾರ್ ಅಟ್ ಲೀಸ್ಟ್ 3 years ಬಿಫೋರ್ ಇಟ್ಸ್ ಟ್ರಾನ್ಸ್ಫರ್. ಅಂದ್ರೆ ಆ ಮನಿ ಯಾವ ಮನಿನ ಮಾರಾಟ ಮಾಡೋದಲ್ಲೋ ಆ ಮನಿ ಅವನ ಕಡೆ ಅದನ್ನು ಟ್ರಾನ್ಸ್ಫರ್ ಮಾಡೋಕ್ಕಿಂತ ಪೂರ್ವ 3 ವರ್ಷ ಅವನ ಕಡೆ ಇದ್ದಿರಬೇಕು. ಇಸ್ ಇಟ್ ರೈಟ್? ಅಂದ್ರೆ ಅವನ ಹೆಸರು ಮ್ಯಾಗ ಅದು ಇದ್ದಿರಬೇಕು. ಅದು ಟ್ರಾನ್ಸ್ಫರ್ ಆಗೋಕ್ಕಿಂತ ಪೂರ್ವ 3 years ಅವನ ಪ್ರಾಪರ್ಟಿ ಅವನ ಬತಕ ಇದ್ದಿರಬೇಕು. ಎರಡನೇದು, ದ ಅಸೆಸ್ಸಿ ಶುಡ್ ಪರ್ಚೇಸ್ ಅ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ವಿದಿನ್ ಅ ಪೀರಿಯಡ್ ಆಫ್ 1 year ಬಿಫೋರ್ ದಿ ಟ್ರಾನ್ಸ್ಫರ್ ಆರ್ 2 years ಆಫ್ಟರ್ ದ ಡೇಟ್ ಆಫ್ ಟ್ರಾನ್ಸ್ಫರ್, or in case of construction, the construction must be constructed within 3 years after the date of its transfer. Right? ಎರಡನೇ ಕಂಡೀಷನ್ ಭಾಳ ಚಂದದ. ಇದು ಫಸ್ಟ್ ಕಂಡೀಷನ್ ಏನಿದೆ, ಮನಿ ಮಾರಾಟ ಮಾಡೋಕ್ಕಿಂತ ಪೂರ್ವ 3 ವರ್ಷ ಅದರ ಮಾಲಕ ಅವಾಗಿದ್ದಿರಬೇಕು, ಅದರ ಅವನ ಕಡೆ ಇದ್ದಿರಬೇಕು ಅದು. ಎರಡನೇ ಕಂಡೀಷನ್ ಏನದಪ್ಪ ಅಂದ್ರೆ,
ದ ಅಸೆಸಿ ಶುಡ್ ಪರ್ಚೇಸ್ ಎ ನ್ಯೂ ರೆಸಿಡೆನ್ಷಿಯಲ್ ಹೌಸ್. ಒಂದು ಹೊಸ ಮನಿ ತೊಗೊಂಡಿರಬೇಕು ವಿದಿನ್ ಅ ಪೀರಿಯಡ್ ಆಫ್ 1 year ಬಿಫೋರ್ ದ ಟ್ರಾನ್ಸ್ಫರ್. ಈಗ ನೀವೇನು ಹಳೆ ಮನಿ ಮಾರಾಟ ಮಾಡಿದ್ರಲ್ಲ, ಆ ಹಳೆ ಮನಿ ಮಾರಾಟ ಮಾಡೋಕ್ಕಿಂತ ಪೂರ್ವ 1 ವರ್ಷದಾಗ ನೀವು ಹೊಸ ತೊಗೊಂಡಿದ್ರು ಅಂದ್ರೂ ನಡೀತದೆ. ಅಥವಾ ಇದನ್ನು ಟ್ರಾನ್ಸ್ಫರ್ ಹಳೆ ಮನಿ ಮಾರಾಟ ಮಾಡಿ ಮುಂದಿನ 2 ವರ್ಷದೊಳಗೆ ಒಂದು ಹೊಸ ಮನಿನ ಪರ್ಚೇಸ್ ಮಾಡಬೇಕು. ಕ್ಲಿಯರ್? ಅಥವಾ ನೀವು ಹೊಸ ಮನಿ ಕಟ್ಸೋರಿದ್ರಿ ಅಂದ್ರೆ ಆ ಮನಿನ ವಿದಿನ್ 3 years ಒಳಗೆ ಕನ್ಸ್ಟ್ರಕ್ಷನ್ ಮಾಡಿರಬೇಕು. ಎಲ್ಲಿಂದ? ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ಓಲ್ಡ್ ರೆಸಿಡೆನ್ಷಿಯಲ್ ಹೌಸ್. ಇದು 2ನೇ ಕಂಡೀಷನ್. 3ನೇ ಕಂಡೀಷನ್, ಇಫ್ ಎನ್ ಅಸೆಸಿ ಹ್ಯಾಸ್ ನಾಟ್ ಪರ್ಚೇಸ್ ಆರ್ ಕನ್ಸ್ಟ್ರಕ್ಟೆಡ್ ಎ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಬಿಫೋರ್ ಫೈಲಿಂಗ್ ಅಪ್ ರಿಟರ್ನ್ ಆಫ್ ಇನ್ಕಮ್, he should deposit such amount of capital gain in a specified scheme, that is capital gain account scheme, in any specified bank or institution. ಸೊ ಇಲ್ಲಿ ಇನ್ನೊಂದು ಏನದಪ್ಪ ಅಂದರೆ, ಸಪೋಸ್ ನಿಮಗೆ ಈಗೇನು ಮೇಲೆ ಹೇಳಿದ್ದಂಥ ಅವಧಿಯೊಳಗೆ ನಿಮ್ಮ ಮನಿ ತೋರಕ್ಕಾಗಲಿಲ್ಲ ಅಥವಾ ರಿಟರ್ನ್ ಫೈಲ್ ಮಾಡಬೇಕಾಗಿತ್ತಂದ್ರೆ ಆವಾಗ ಆ ಅಮೌಂಟನ್ನು ಏನೊಂದು ಕ್ಯಾಪಿಟಲ್ ಗೇನ್ ಬಂದಿರ್ತಿಲ್ಲ ನಿಮ್ಗೆ, ಒಂದು ಹಳೆ ಮನೆ ಮಾರಾಟ ಮಾಡಿದ ನಂತರ ಒಂದು ಕ್ಯಾಪಿಟಲ್ ಗೇನ್ ಐತಿಲ್ಲ, ಆ ಕ್ಯಾಪಿಟಲ್ ಗೇನನ್ನು ಒಂದು ಸ್ಪೆಸಿಫೈಡ್ ಬ್ಯಾಂಕ್ದೊಳಗೆ ನೀವು ಡಿಪಾಸಿಟ್ ಇಡ್ಬೋದು. ಆ ಸ್ಪೆಸಿಫೈಡ್ ಸ್ಕೀಮ್ ಯಾವುದಪ್ಪ ಅಂದ್ರೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಂತ ಹೇಳ್ತೀವಿ ನಾವು, CGAS ಅಂತ ಹೇಳ್ತೀವಿ. ಅಂದರೆ ಸಪೋಸ್ ನಿಮ್ಗೆ ಮಾರಾಟ ಮಾಡಿದ ನಂತರ 2 ವರ್ಷ ತನಕ ಯಾವುದೇ ಒಂದು ಮನಿ ತೋರಕ್ಕಾಗಲಿಲ್ಲ ಅಂದ್ರೆ, ಹೊಸ ಮನಿ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಅಥವಾ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗಲಿಲ್ಲ ಅಂದರೆ ಆ ಅಮೌಂಟನ್ನು ಕ್ಯಾಪಿಟಲ್ ಗೇನನ್ನು ನೀವು ಎಲ್ಲಿ ಇಡಬೇಕಾಗ್ತದೆ? ಸ್ಪೆಸಿಫೈಡ್ ಸ್ಕೀಮ್ದಾಗ ಇಡಬೇಕಾಗ್ತದೆ. ಆ ಸ್ಕೀಮ್ ಹೆಸರು ಏನಪ್ಪ ಅಂತಂದ್ರೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್, CGAS, ಇನ್ ಎನಿ ಸ್ಪೆಸಿಫೈಡ್ ಬ್ಯಾಂಕ್. ನೀವು ಬ್ಯಾಂಕಿಗೆ ಹೋಗಿ ಇಂಥ ಒಂದು CGAS ಒಳಗೆ ನಾವು ಅಮೌಂಟ್ ಇಡೋರ್ದೀವಿ ಅಂತ ಹೇಳಿದ್ರಿ ಅಂದರೆ ಅವ್ರು ನಿಮಗೆ ಅದನ್ನು ಆ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಇದು ಯಾವಾಗ ಬರ್ತದೆ ಅಂದರೆ, ಸಪೋಸ್ ನೀವು ಆ ಬಂದಂಥ ಕ್ಯಾಪಿಟಲ್ ಗೇನ್ ಮ್ಯಾಗ ಎಕ್ಸೆಂಪ್ಷನ್ ತಗೋರವ್ರಿದ್ರಿ ಅಂದ್ರೆ, ಕ್ಲಿಯರ್? ದ ಅಮೌಂಟ್ ಸೋ ಡಿಪಾಸಿಟೆಡ್ ಮಸ್ಟ್ ಬಿ ಯುಟಿಲೈಸ್ಡ್ ಫಾರ್ ದಿ ಪರ್ಪಸ್ ಆಫ್ ಪರ್ಚೇಸಿಂಗ್ ಆರ್ ಕನ್ಸ್ಟ್ರಕ್ಷನ್ ಆಫ್ ದಿ ರೆಸಿಡೆನ್ಷಿಯಲ್ ಹೌಸ್. ನೀವೊಂದು ಏನು ಅಮೌಂಟ್ ಇಟ್ಟಿರಲ್ಲ ಅಲ್ಲಿ, ಅಮೌಂಟನ್ನು ಎದಕ್ಕೆ ಬಳಕೆ ಮಾಡಬೇಕು? ಅಗೇನ್ ಬಳಕೆ ಮಾಡೋದು ಕನ್ಸ್ಟ್ರಕ್ಷನ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಆರ್ ಪರ್ಚೇಸಿಂಗ್ ಆಫ್ ರೆಸಿಡೆನ್ಷಿಯಲ್ ಹೌಸ್, ಅದಕ್ಕೆ ಮಾತ್ರ ಬಳಕೆ ಮಾಡಬೇಕು. ಸಪೋಸ್ ಅದನ್ನು ಬಿಟ್ಟು ಬೇರೆದಕ್ಕೆ ಯಾವುದಕ್ಕೆ ನೀವು ಯೂಸ್ ಮಾಡಿದ್ರಿ ಇದು ಅಮೌಂಟನ್ನು ಅಂದ್ರೆ, ಅವಾಗ ನಿಮಗೆ ಕೊಟ್ಟಂಥ ಎಕ್ಸಮ್ಷನ್ ಅಂತಿಲ್ಲ ಅದನ್ನು ವಿಡ್ರಾ ಮಾಡ್ತಾರೆ ಮತ್ತು ನಿಮಗೆ STCG ಅಂತ ಟ್ರೀಟ್ ಮಾಡಿ ಅದ್ರ ಮ್ಯಾಗ ಟ್ಯಾಕ್ಸನ್ನು ಕ್ಲೇಮ್ ಮಾಡ್ತಾರೆ. ಕ್ಲಿಯರ್? ದೆನ್ 4th condition is the new residential house should not be transferred within a period of 3 years from the date of purchase or construction. If so, the exemption will be withdrawn and taxed as a STCG. ಅಗೇನ್ ನೀವು ಏನೊಂದು ಹೊಸ ಒಂದು ಮನೆ ತೊಗೊಂಡಿರ್ತಾರಲ್ಲ, ಆ ಮನೆನ ಮುಂದಿನ 3 ವರ್ಷ ತನಕ ಮಾರಾಟ ಮಾಡ್ದಂಗೆ ಅಥವಾ ಅದನ್ನು ಟ್ರಾನ್ಸ್ಫರ್ ಮಾಡೋ ಹಂಗಿಲ್ಲ. ಸಪೋಸ್ ನೀವು ಟ್ರಾನ್ಸ್ಫರ್ ಮಾಡಿದ್ರಿ ಅಥವಾ ಮಾರಾಟ ಮಾಡಿರಿ ಅಂದ್ರೆ ಅಗೇನ್ ನಿಮಗೆ ಏನು ಎಕ್ಸಮ್ಷನ್ ಕೊಟ್ಟಿರ್ತಾರಲ್ಲ, ಆ ಎಕ್ಸಮ್ಷನ್ ನಾವು ಏನು ಮಾಡ್ತೀವಿ ಹಿಂದೆ ತಗೋತಾರೆ ಮತ್ತು ಅದನ್ನು STCG ಅದ್ರಲ್ಲಿ ಟ್ರೀಟ್ ಮಾಡಿ ಅದ್ರ ಮ್ಯಾಗ ಟ್ಯಾಕ್ಸ್ ಕ್ಲೇಮ್ ಮಾಡ್ತಾರೆ. ಕ್ಲಿಯರ್? ದೆನ್ ಈ ಸೆಕ್ಷನ್ದೊಳಗೆ ಅಂಡರ್ ಸೆಕ್ಷನ್ 54 ಸೆಕ್ಷನ್ದೊಳಗೆ ಅಮೌಂಟ್ ಆಫ್ ಎಕ್ಸಮ್ಷನ್ ಎಷ್ಟರವರೆಗೆ ನೀವು ಎಕ್ಸಮ್ಷನ್ ತೊಗೋಬೋದು? ದ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಆ್ಯಂಡ್ ಅಮೌಂಟ್ ಡಿಪಾಸಿಟೆಡ್ ಇನ್ CGAS or actual LTCG on a residential, old residential house, whichever is less is exempted. ಸೊ ನೀವು ಒಂದು ಹಳೆ ಮನೆ ಮಾರಾಟ ಮಾಡಿದ ನಂತರ ಏನೊಂದು ಕ್ಯಾಪಿಟಲ್ ಬರುತ್ತಿಲ್ಲ, ಕ್ಯಾಪಿಟಲ್ ಗೇನ್ ಬರುತ್ತಿಲ್ಲ, ಅಲ್ಲಿವರೆಗೆ ಅಥವಾ ಒಂದು ಹೊಸ ಮನೆ ಯಾವ್ದು ಖರೀದಿ ಮಾಡಿರಲ್ಲ ಅದರದ್ದು ಕಾಸ್ಟ್ವರೆಗೆ ವಿಚೆವರ್ ಈ ಎರಡದ್ರೊಳಗೆ ಯಾವ್ದು ಕಡಿಮೆ ಐತಿಲ್ಲ ಆ ಒಂದು ಅಮೌಂಟನ್ನು ನಾವು ಎಕ್ಸಮ್ಷನ್ ಮಾಡ್ತೀವಿ. ಕ್ಲಿಯರ್? ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಅಂಡರ್ ಸೆಕ್ಷನ್ 54ದ ಇಲ್ಲಿ ಅಸಸ್ ಇದ್ದಾವ ಒಂದು ರೆಸಿಡೆನ್ಷಿಯಲ್ ಹೌಸನ್ನು ಮಾರಾಟ ಮಾಡಿ ಅದ್ರ ಮೇಲೆ ಬರ್ತಕ್ಕಂಥ ಕ್ಯಾಪಿಟಲ್ ಗೇನನ್ನು ಎಕ್ಸಮ್ಷನ್ ತೊಗೋಬೋದು. ಯಾವಾಗ ತೊಗೋಬೋದು? ಅವ ಇನ್ನೊಂದು ಮನಿ ಖರೀದಿ ಮಾಡಿದ್ದಂದ್ರೆ, ಇನ್ನೊಂದು ರೆಸಿಡೆನ್ಷಿಯಲ್ ಹೌಸನ್ನು ಖರೀದಿ ಮಾಡಿದ್ದಂದ್ರೆ ಅವಾಗ ಅದನ್ನು ಎಕ್ಸಮ್ಷನ್ ತೊಗೋಬೋದು. ಸಪೋಸ್ ಖರೀದಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಆ ಅಮೌಂಟನ್ನು ಕ್ಯಾಪಿಟಲ್ ಗೇನನ್ನು ಎಲ್ಲಿ ಇಡಬೇಕು? ಒಂದು ಬ್ಯಾಂಕ್ದಾಗ ಇಡಬೇಕು, ಒಂದು ಸ್ಪೆಸಿಫೈಡ್ ಸ್ಕೀಮ್ದೊಳಗೆ. ಅದಕ್ಕೆ ನಾವು CGAS ಅಂತ ಹೇಳ್ತೀವಿ. ಅಂದಾಗ ಮಾತ್ರ ನೀವೇನು ಮಾಡ್ತೀರಪ್ಪ ಅಂದ್ರೆ ಆ ಕ್ಯಾಪಿಟಲ್ ಗೇನನ್ನು ನೀವು ಎಕ್ಸಮ್ಷನ್ ತೊಗೋತೀರಿ.
ಮತ್ತು ನೀವೇನೊಂದು ಡಿಪಾಸಿಟ್ ಇಟ್ಟಿರಲ್ಲ ಆ ಡಿಪಾಸಿಟನ್ನು ಎದಕ್ಕೆ ಯೂಸ್ ಮಾಡಬೇಕು, ಅಗೇನ್ ಟು ದಿ ಸ್ಪೆಸಿಫೈಡ್ ಪರ್ಪಸ್. ಸ್ಪೆಸಿಫೈಡ್ ಪರ್ಪಸ್ ಏನದಲ್ಲಿ ಐದರ್ ಟು ಪರ್ಚೇಸ್ ದ ರೆಸಿಡೆನ್ಷಿಯಲ್ ಹೌಸ್ ಆರ್ ಟು ಕನ್ಸ್ಟ್ರಕ್ಟ್ ದ ರೆಸಿಡೆನ್ಷಿಯಲ್ ಹೌಸ್, ಅದಕ್ಕೆ ಮಾತ್ರ ಬಳಕೆ ಮಾಡಬೇಕು. ಸಪೋಸ್ ಅದಕ್ಕೆ ಬಿಟ್ಟು ಬೇರೆದಕ್ಕೆ ಏನಾರ ಬಳಕೆ ಮಾಡಿದ್ರಿ ಅಂದರೆ ನಿಮಗೆ ಕೊಟ್ಟಂಥ ಎಕ್ಸಾಮ್ಷನ್ನ ವಿಡ್ರಾಲ್ ಮಾಡ್ತಾರೆ ಮತ್ತು ನಿಮಗೆ STCG ಅಂತ ಟ್ರೀಟ್ ಮಾಡಿ ಅದ್ರ ಮ್ಯಾಗೆ ಟ್ಯಾಕ್ಸನ್ನು ಲೇವಿ ಮಾಡ್ತಾರೆ. ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿನಿ, ಪ್ರಾಬ್ಲಮ್ ನಂಬರ್ 7 ಫ್ರಮ್ ಸೆಕ್ಷನ್ B. ಸಿಂಪಲ್ ಪ್ರಾಬ್ಲಮ್ ಹೇಳ್ತೀನಿ ನಿಮ್ಗೆ, ಅದು 5 ಮಾರ್ಕ್ಸ್ ಪ್ರಾಬ್ಲಮ್ ಇದೆ. ಮಿಸ್ಟರ್ ಬಸವರಾಜ್ ಹ್ಯಾಡ್ ಪರ್ಚೇಸ್ಡ್ ಎ ರೆಸಿಡೆನ್ಷಿಯಲ್ ಹೌಸ್ ಫಾರ್ ₹2,26,000 ಇನ್ 2004-2005. ಅಂದರೆ ಈಗ ನಿಮ್ಮದು ಪ್ರಿವಿಯಸ್ ಇಯರ್ ಏನಿದೆ 2019-20 ಇದೆ, ಅದು ಖರೀದಿ ಮಾಡಿದ ಯಾವಾಗದ 2004-2005ದಾಗ ಖರೀದಿ ಮಾಡಿದ. ಎಷ್ಟಕ್ಕೆ? 2,26,000. On 15th August 2019, he sold this house for ₹10,28,000. ಆ ಮನಿನ ನಿಮ್ಮ ಪ್ರಿವಿಯಸ್ ಇಯರ್ದೊಳಗೆ ಮಾರಾಟ ಮಾಡ್ತಾನೆ ಎಷ್ಟಕ್ಕೆ? 10,28,000ಗೆ. ಮುಂದುವರೆದು he purchased a new residential house for ₹5 lakh on 15th 3/2020. ಒಂದು ಹೊಸ ಮನೆ ಖರೀದಿ ಮಾಡ್ತಾನೆ. ಸೊ ಇಲ್ಲೆಲ್ಲ ಕಂಡೀಷನ್ಸ್ ಫುಲ್ಫಿಲ್ ಆಗ್ಯಾವ. ಫಸ್ಟ್ಗೆ ಏನ್ರಿ, ನೀವು ಹಳೆ ಮನೆ ಯಾವಾಗ ತೊಗೊಂಡ್ರಿ 2004-05ದಾಗ ತೊಗೊಂಡ್ರಿ, ಅದನ್ನು ಮಾರಾಟ ಯಾವಾಗ ಮಾಡಿರಿ 2019ದಾಗ ಮಾಡಿರಿ. ಇಟ್ ಮೀನ್ಸ್ ಫಸ್ಟ್ ಕಂಡೀಷನ್ ಫುಲ್ಫಿಲ್ ಆಯಿತು. ಫಸ್ಟ್ ಕಂಡೀಷನ್ ಏನು ಹೇಳ್ತದೆ, ದ ಹೌಸ್ ಪ್ರಾಪರ್ಟಿ ಶುಡ್ ಬಿ ಹೆಲ್ಡ್ ಬೈ ದಿ SSC ಅಟ್ ಲೀಸ್ಟ್ ಫಾರ್ 3 years ಬಿಫೋರ್ ಇಟ್ಸ್ ಟ್ರಾನ್ಸ್ಫರ್ ಅಂತೇಳಿ. ಎರಡನೇದು, he purchased a new residential house within 1 year from the date of transfer, within 2 years from the date of transfer. ಸೊ ಅವ್ನು ಯಾವಾಗ ಖರೀದಿ ಮಾಡ್ಯಾನ? 15/3/2020 ಖರೀದಿ ಮಾಡ್ಯಾನ, ವಿದಿನ್ ಒನ್ ಇಯರ್ದಾಗ ಖರೀದಿ ಮಾಡ್ಯಾನ. ಇಸ್ ಇಟ್ ರೈಟ್? ಸೊ ಎಲ್ಲ ಕಂಡೀಷನ್ಸ್ ಫುಲ್ಫಿಲ್ ಆಗ್ಯಾವ. ದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಫಿನಾನ್ಷಿಯಲ್ ಇಯರ್ ವೇರ್ 2004-513 ಆ್ಯಂಡ್ 2019-20 289. ಕಂಪ್ಯೂಟ್ ಹೀಸ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಅಂತ ಕೇಳ್ಯಾರ. ಸೊ ಇಲ್ಲಿ 54 ಸೆಕ್ಷನ್ ಅಪ್ಲೈ ಆಗ್ತದೆ. ನೋಡೋಣ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಈಗಾಗಲೇ ನಿಮ್ಗೆ ಹೇಳ್ಕೊಟ್ಟಿನಿ ನಾನು. ಫಸ್ಟ್ ನಾವೇನು ತೊಗೋತೀವಿ, ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ತೊಗೋತೀವಿ, ಎಷ್ಟಕ್ಕೆ ಮಾರಾಟ ಮಾಡಿದೀವಿ ಅನ್ನೋ ತೊಗೋತೀರಿ, ಅದು 10,28,000 ಇದೆ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅದ. ಪ್ರಾಬ್ಲಮ್ದಾಗ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಯಾವುದು ಕೊಟ್ಟಿಲ್ಲ. ಸೊ ಅಗೇನ್ ನೆಟ್ ಕನ್ಸಿಡರೇಷನ್ 10,28,000 ಬರ್ತದೆ. ದೆನ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು CIA ಫಾರ್ ದ ಇಯರ್ ಆಫ್ ಟ್ರಾನ್ಸ್ಫರ್ ಹೋಲ್ ಡಿವೈಡೆಡ್ ಬೈ CIA ಫಾರ್ ದ ಇಯರ್ ಆಫ್ ಅಕ್ವಿಸಿಷನ್. ನಿಮ್ಗೆ ಫಾರ್ಮುಲಾ ಗೊತ್ತದ. ಇಂಡೆಕ್ಸೇಷನ್ ಹೆಂಗೆ ಮಾಡ್ತೀವಿ? ಕಾಸ್ಟ್ ಆಫ್ ಅಕ್ವಿಸಿಷನ್ ತೊಗೋತೀವಿ. ದೆನ್ ಯಾವ ವರ್ಷ ಮಾರಾಟ ಮಾಡಿರಲಿಲ್ಲ ಅದರದ CIAಗೆ ನಾವು ಇಂಟು ಮಾಡ್ತೀವಿ. ದೆನ್ ಡಿವೈಡೆಡ್ ಬೈ ಯಾವ ವರ್ಷದಾಗ ಅದನ್ನು ಪರ್ಚೇಸ್ ಮಾಡಿರಲ್ಲ ಆ ವರ್ಷಕ್ಕೆ ಸಂಬಂಧಪಟ್ಟಂಥ CIAಗೆ ನಾವು ಡಿವೈಡ್ ಮಾಡ್ತೀವಿ. ಇಸ್ ಇಟ್ ರೈಟ್? ಸೊ 2004-05 ಎಷ್ಟದ? 113 ಇದೆ. 2019-20 ಎಷ್ಟದ? 289 ಇದೆ. ಕ್ಲಿಯರ್? ಸೊ ನಾವು ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ ನಂತರ ನಮಗೆ ಎಷ್ಟು ಬರ್ತದೆ? 5,78,000 ಬರ್ತದೆ. ಕ್ಲಿಯರ್? ಸೊ ಔಟ್ ಆಫ್ 10,28,000 ಒಳಗೆ 5,78,000 ನಾವು ಲೆಸ್ ಮಾಡಿದಾಗ ನಮಗೆ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬರ್ತಪ್ಪ ಅಂದ್ರೆ 4,50,000 ಬರ್ತದೆ. ಈಗ ನಾವೇನು ಮಾಡ್ಬೋದು, ಅಂಡರ್ ಸೆಕ್ಷನ್ 54 ನಾವು ಎಕ್ಸೆಂಪ್ಷನ್ ತೊಗೋಬೋದು. ಲೆಸ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54. ಅಲ್ಲಿ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಎಷ್ಟದ? 5 lakhಗೆ ಪರ್ಚೇಸ್ ಮಾಡ್ಯಾರ. ಆದರೆ ನಿಮಗೆ ಕ್ಯಾಪಿಟಲ್ ಗೇನ್ ಎಷ್ಟದ? 4,50,000 ಅದ. ಆರ್ ಆ್ಯಕ್ಚುಯಲ್ ಕ್ಯಾಪಿಟಲ್ ಗೇನ್ ಈಸ್ 4,50,000. ಸೊ whichever is less is exempted ಅಂತ ಹೇಳ್ತೀವಿ ನಾವು. ಸೊ 4,50,000 is exempted. ಸೊ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ ನಿಲ್. ಈ ರೀತಿ ನಾವೇನು ಮಾಡ್ಬೋದು? ಎಕ್ಸೆಂಪ್ಷನ್ನ ತಗೋಬಹುದು. ಕ್ಲಿಯರ್? ಈಗ ಎರಡನೇ ಎಕ್ಸೆಂಪ್ಷನ್ ನೋಡೋಣ್ರಿ. ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂಡರ್ ಸೆಕ್ಷನ್ 54B. ಸೊ ಇಲ್ಲಿ ನಾವು 54ದೊಳಗೆ ಒಂದು ರೆಸಿಡೆನ್ಷಿಯಲ್ ಹೌಸನ್ನು ಮಾರಾಟ ಮಾಡಿ ರೆಸಿಡೆನ್ಷಿಯಲ್ ಹೌಸನ್ನು ಪರ್ಚೇಸ್ ಮಾಡ್ತೀವಿ. ಅವಾಗ ನಮಗೆ ಕ್ಯಾಪಿಟಲ್ ಗೇನ್ನ ಎಕ್ಸೆಂಪ್ಷನ್ ತೊಗೋತೀವಿ. ಸೆಕ್ಷನ್ 54Bದೊಳಗೆ ಏನದಂದ್ರೆ ಅಗ್ರಿಕಲ್ಚರಲ್ ಲ್ಯಾಂಡನ್ನು ಮಾರಾಟ ಮಾಡಿ ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡೋದು. ಅಲ್ಲಿ ಹೌಸ್ ಪ್ರಾಪರ್ಟಿ ಆಯಿತು, ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ 54Bದೊಳಗೆ. ಎನಿ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಫಾರ್ ಆನ್ ಇಂಡಿವಿಜುವಲ್ ಆರ್ HUF on transfer of agricultural land which is used for agricultural purpose is exempted from tax subject to the following conditions. Again ಕೆಲವೊಂದು ಕಂಡೀಷನ್ಸ್ ಮೇಲೆ ನಾವೇನು ಮಾಡ್ತೀವಿ ಅಂದರೆ the capital gain on agricultural land is to be exempted. ನೋಡೋಣ,
The conditions are the land must have been used for agricultural purpose for at least 2 years before its transfer by himself or by his parents. ಸೊ ಅದನ್ನು ಹೊಲ ಮಾರೋಕ್ಕಿಂತ ಪೂರ್ವ ಅದು ಅಟ್ಲೀಸ್ಟ್ ನಿಮ್ಮ ಕಡೆ 2 ವರ್ಷ ಇದ್ದಿರಬೇಕು ಮತ್ತು ಅದು ಅಗ್ರಿಕಲ್ಚರಲ್ ಪರ್ಪಸ್ ಆಗಿ ಯೂಸ್ ಆಗಿರಬೇಕು. ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಈಸ್ ಅಸೆಸಿ ಮಸ್ಟ್ ಪರ್ಚೇಸ್ ಎ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ within 2 years from the date of transfer or deposit the capital gain in CGAS for purchase of particular land, agriculture land, within a specified time and period. Again second condition ನಾವು ಫಸ್ಟ್ ಎಕ್ಸಿಬಿಷನ್ ನೋಡಿದಾಗ ಹಂಗೆ ಅದ. ಇಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಅವ ಅಗ್ರಿಕಲ್ಚರ್ ಲ್ಯಾಂಡನ್ನು ಮಾರಾಟ ಮಾಡಿದ್ದಂದ್ರೆ ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು. ಅದು ಯಾವಾಗ ವಿದಿನ್ 2 years ಫ್ರಮ್ ದ ಡೇಟ್ ಆಫ್ ಇಟ್ಸ್ ಟ್ರಾನ್ಸ್ಫರ್. ಅಂದರೆ ಹಳೆ ಹೊಲ ಏನು ನೀವು ಮಾರಾಟ ಮಾಡ್ತೀರಿ ಆ ಮಾರಾಟ ಮಾಡಿದ ದಿವಸದಿಂದ ಮುಂದಿನ 2 ವರ್ಷದೊಳಗೆ ಇನ್ನೊಂದು ಹೊಸ ಹೊಲ ತೊಗೊಂಡಿದ್ರಿ ಅಂದರೆ ನಿಮಗೆ ಎಕ್ಸೆಂಪ್ಷನ್ ಸಿಗ್ತದೆ. ಕ್ಲಿಯರ್? ಅಥವಾ ನಿಮ್ಗೆ 2 ವರ್ಷದೊಳಗೆ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ, ಯಾಕಂದ್ರೆ ನೀವು ಒಂದು ಫೈನಾನ್ಷಿಯಲ್ ಮುರಿದ ತಕ್ಷಣ ನೀವೇನು ಮಾಡ್ಬೇಕಂದ್ರೆ ರಿಟರ್ನ್ ಟ್ಯಾಕ್ಸ್ ಫೈಲ್ ಮಾಡಬೇಕಾಗ್ತದೆ. ಸೊ ಅವಾಗ ನೀವೇನು ಮಾಡ್ಬೇಕಂದ್ರೆ ಆ ಅಮೌಂಟನ್ನು CGAS ಅದರೊಳಗೆ ನೀವೇನು ಇಡ್ಬೋದು, ಡಿಪಾಸಿಟ್ ಇಡ್ಬೋದು. ಇಟ್ಸ್ ಇಟ್ ರೈಟ್? ದೆನ್ ಥರ್ಡ್ ಕಂಡೀಷನ್ ಈಸ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಶುಡ್ ನಾಟ್ ಬಿ ಟ್ರಾನ್ಸ್ಫರ್ ಬೈ SSC ವಿದಿನ್ ಎ ಪೀರಿಯಡ್ ಆಫ್ 3 years ಆಫ್ಟರ್ ದ ಡೇಟ್ ಆಫ್ ಇಟ್ಸ್ ಪರ್ಚೇಸ್. ಸೊ ಅಗೇನ್ ನೀವು ಹೊಸ ಒಂದು ಹೊಲ ಏನು ತೊಗೊಂಡಿರ್ತಾರಲ್ಲ, ಲ್ಯಾಂಡೆಡ್ ಪ್ರಾಪರ್ಟಿ ಏನು ತೊಗೊಂಡಿರ್ತಾರಲ್ಲ, ಅದನ್ನು ಮುಂದಿನ 3 ವರ್ಷದೊಳಗೆ ಮಾರಾಟ ಮಾಡೋಂಗಿಲ್ಲ. ಸಪೋಸ್ ಮಾರಾಟ ಮಾಡ್ರಿ ಅಂದ್ರೆ ಅಗೇನ್ ನಿಮ್ಗೆ ಕೊಟ್ಟಂಥ ಎಕ್ಸಿಬಿಷನ್ಸನ್ನು ವಾಪಸ್ ತೊಗೋತಾರೆ. ವಾಪಸ್ ತೊಗೊಂಡ ಅದ್ರ ಮ್ಯಾಗ STCG ಟ್ರೀಟ್ ಮಾಡಿ ಅದ್ರ ಮ್ಯಾಗ ನಾವೇನು ಮಾಡ್ತೀವಪ್ಪ ಅಂದ್ರೆ ಟ್ಯಾಕ್ಸ್ ಕೊಡಬೇಕಾಗ್ತದೆ. ಗೊತ್ತಾಯ್ತು ರೀ? 54ದೊಳಗೆ ರೆಸಿಡೆನ್ಷಿಯಲ್ ಹೌಸನ್ನು ಮಾರಾಟ ಮಾಡಿ ರೆಸಿಡೆನ್ಷಿಯಲ್ ಹೌಸನ್ನು ಪರ್ಚೇಸ್ ಮಾಡೋದು. 54B ಅಗ್ರಿಕಲ್ಚರ್ ಲ್ಯಾಂಡನ್ನು ಮಾರಾಟ ಮಾಡಿ ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡೋದು. ಕ್ಲಿಯರ್? ಇಲ್ಲಿ ಅಮೌಂಟ್ ಆಫ್ ಎಕ್ಸೆಂಪ್ಷನ್ ಎಷ್ಟದ 54B ಕಾಸ್ಟ್ ಆಫ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ and amount deposited in CGAS or actual LTCG on agriculture land whichever is less is exempted. ಅಂದರೆ 54ದಾಗ ನಾವೇನು ಹೇಳಿದ್ವಿ ಅದು 54B ಬಿ ಸೇಮ್ ಇದೆ. ಇಲ್ಲೊಂದು ಪ್ರಾಬ್ಲಮ್ ಇದೆ, ಅದು 8th ಪ್ರಾಬ್ಲಮ್ ನಂಬರ್ 8 ಫ್ರಮ್ B ಸೆಕ್ಷನ್ 5 ಮಾರ್ಕ್ಸ್ ಕ್ವಶನ್ ಇದೆ. ಮಿಸ್ಟರ್ ಮಯೂರ್ ಸೆಲ್ಸ್ agriculture land in Mangalore urban for rupees 26,34,000. This is the full value of consideration. ಮಾರಾಟ ಮಾಡ್ತಾನೆ on 1st August 2019, which was purchased by him. ಅದನ್ನು ಯಾವಾಗ ತೊಗೊಂಡಿದ್ದ ಅಂದರೆ ಪರ್ಚೇಸ್ ಮಾಡಿದ in the year of 2003-04 for rupees 6,54,000. ಸೊ ಪರ್ಚೇಸ್ ಯಾವಾಗ ಮಾಡಿದ, ಸೇಲ್ ಯಾವಾಗ ಮಾಡಿದ, ಪರ್ಚೇಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಮತ್ತು ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಏನು ಈ ಸೆಂಟೆನ್ಸ್ದಾಗ ಕೊಟ್ಟಿದ್ರು. ಇನ್ನು ನೆಕ್ಸ್ಟ್ ಏನು ಹೇಳ್ತಾನೆ ಅಂದರೆ ಆನ್ 20th August 2019 he purchased agriculture land for rupees 3,65,000 in Udupi. On 30th August 2019 he deposited rupees 35,000 in capital gain deposit account, that is CGAS. Determine the amount of exempted capital gain and taxable capital gain ಅಂತ ಹೇಳಿ. ಇಸ್ ಇಟ್ ರೈಟ್? ಇಲ್ಲಿ ನಾವು ಎಕ್ಸಮ್ಟೆಡ್ ಎಷ್ಟದ ಮತ್ತು ಟ್ಯಾಕ್ಸಬಲ್ ಎಷ್ಟದ ಅನ್ನೋದನ್ನು ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ಯಾರ. ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಾರ ಅವರು. ಸೊ ಇಲ್ಲಿ ಒಂದು ತಪ್ಪದ, ಇಂಡೆಕ್ಸೇಷನ್ ಬಗ್ಗೆ ಇಲ್ಲಿ ಹೇಳಿಲ್ಲ. ಇಂಡೆಕ್ಸೇಷನ್ ನಿಮ್ಮ ಪ್ರಾಬ್ಲಮ್ದಾಗಿದೆ. ಸೊ ಇಲ್ಲಿ 2003-04 ಇಂಡೆಕ್ಸೇಷನ್ ಎಷ್ಟದ 109 ಇಲ್ಲಿ ಕೊಟ್ಟಿದ್ದಾರೆ ಕೇಳಿದ್ರು. ದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ 2003-04 ಈಸ್ 109 ಆ್ಯಂಡ್ 2019-20 ಇಟ್ ಈಸ್ 289. ಸೊ ಪ್ರಿವಿಯಸ್ ಇಯರ್ ಏನಂತಾರೆ ಅದು ರೆಗ್ಯುಲರ್ ಆಗಿ ಸೇಮ್ ಇದಿರ್ತದೆ. ಕಾಸ್ಟ್ ಆಫ್ ಅಕ್ವಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ದು ಅಷ್ಟೇ ಚೇಂಜ್ ಆಗುತ್ತೆ. ಅದನ್ನು ನೀವು ನಿಮ್ಮ ಪ್ರಾಬ್ಲಮ್ದಾಗ ಕೊಟ್ಟಿರ್ತಾರೆ, ನೋ ಪ್ರಾಬ್ಲಮ್. ಅದನ್ನು ನೆನಪಿಟ್ಕೋಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ. ಬಟ್ ಫಾರ್ಮುಲಾ ಏನೈತಿಲ್ಲ ಅದನ್ನು ನೀವು ನೆನಪಿಟ್ಕೋಬೇಕಾಗ್ತದೆ. ಇಲ್ಲಿ ಕೂಡ ಸೇಮ್ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ತೊಗೊಂಡ್ವಿ. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 26,34,000 ಇದೆ. ದೆನ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಫ್ ಎನಿ ಯಾವುದು ಕೊಟ್ಟಿಲ್ಲ ಪ್ರಾಬ್ಲಮ್ದೊಳಗೆ. ಸೊ ಹೀಗಾಗಿ ನೆಟ್ ಕನ್ಸಿಡರೇಷನ್ ಈಸ್ 26,34,000.
Then less indexed cost of acquisition. Cost of acquisition into CII for the year of transfer, whole divided by CII for the year of acquisition. ಸೊ ಹೊಸ ಹೊಲದ ಬೆಲೆ ಏನಿದೆ 6,54,000 ಇದೆ ಇಂಟು ದ CII ಫಾರ್ ದಿ ಪ್ರಿವಿಯಸ್ ಇಯರ್, ಯಾವ ವರ್ಷದಾಗ ಮಾರಾಟ ಮಾಡಿದ್ರೆ ಅದನ್ನು CII ತೊಗೋತೀವಿ, ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ತೊಗೋತೀವಿ. ದೆನ್ ಹೋಲ್ ಡಿವೈಡೆಡ್ ಬೈ CII ಫಾರ್ ದ ಇಯರ್ ಆಫ್ ಅಕ್ವಿಷನ್ ಇದೆ, ಅದು 109 ಇದೆ. ಸೊ ಇದನ್ನು ಮಲ್ಟಿಫಿಕೇಶನ್ ಮಾಡಿದ ನಂತರ ನಮಗೆ ಎಷ್ಟು ಸಿಗ್ತದೆ, 17,34,000 ಸಿಗ್ತದೆ. ಸೊ ನೆಟ್ ಕನ್ಸಿಡರೇಷನ್ದಾಗ ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ ಲೆಸ್ ಮಾಡ್ತೀವಿ, ನಮಗೆ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಸಿಗ್ತಪ್ಪ ಅಂದ್ರೆ 9 lakh ಸಿಗ್ತದೆ. ಇಸ್ ಇಟ್ ರೈಟ್? ದೆನ್ ಲೆಸ್ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54B. 54Bದೊಳಗೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಎಕ್ಸಮ್ಷನ್ ತೊಗೋತೀವಿ, ಬಿಕಾಸ್ ದ ಅಸೆಟ್ ಸೋಲ್ಡ್ ಈಸ್ ಅಗ್ರಿಕಲ್ಚರ್ ಲ್ಯಾಂಡ್ ಆ್ಯಂಡ್ ಅಸೆಟ್ ಪರ್ಚೇಸ್ಡ್ ಈಸ್ ಅಗ್ರಿಕಲ್ಚರ್ ಲ್ಯಾಂಡ್ ಅದ. ಸೊ ಹಿಂಗಾಗಿ ಅಂಡರ್ ಸೆಕ್ಷನ್ 54Bದೊಳಗೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಎಕ್ಸಮ್ಷನ್ ತಗೋತೀವಿ. ಕ್ಲಿಯರ್? ಸೊ ಏನೇನು ತಗೋತೀವಿ ಅಂದ್ರೆ ಇಲ್ಲಿ ಕಾಸ್ಟ್ ಆಫ್ ನ್ಯೂ ಹೌಸ್ ಇದೆ, 5 lakh ಪರ್ಚೇಸ್ ಮಾಡ್ಯಾರು. ದೆನ್ ಅಮೌಂಟ್ ಕೂಡ ಕ್ಯಾಪಿಟಲ್ ಗೇನ್ದೊಳಗೆ ಇಟ್ಟದ, ಸಾರಿ ಯಾವುದು ಸ್ಪೆಸಿಫೈಡ್ ಸ್ಕೀಮ್ದಾಗ ಇಟ್ಟದ 35,000. ಇಸ್ ಇಟ್ ರೈಟ್? ಸೊ ಅವೆರಡೂ ಸೇರಿ ಇಲ್ಲಿ ಕಾಸ್ಟ್ ಆಫ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ 3,65,000 ಇದೆ. ದೆನ್ ಅಮೌಂಟ್ ಡಿಪಾಸಿಟೆಡ್ ಇನ್ CGAS, ಅವು ಎರಡೂ ಅಮೌಂಟ್ ತೊಗೋಬೇಕು ಇಲ್ಲಿ ಅಂಡರ್ ಸೆಕ್ಷನ್ 54Bದೊಳಗೆ. 54ದಾಗ ಸಪೋಸ್ ಹೌಸ್ ಪ್ರಾಪರ್ಟಿ ತೊಗೊಂಡು ಮತ್ತು ಅವ್ರ ಅಮೌಂಟ್ ಡಿಪಾಸಿಟ್ ಮಾಡಿದ್ರೆ ಅದನ್ನು ಎರಡೂ ಕೂಡಿಸ್ಕೊಂಡು ನಾವೇನು ಮಾಡಬೇಕು, ಲೆಸ್ ಮಾಡಬೇಕು. ಅದೆರಡೂ ಕೂಡಿಸಿ ಎಷ್ಟಾದಪ್ಪ ಅಂದ್ರೆ ಇಟ್ ಕಮ್ಸ್ 4 lakh, ಆರ್ ಆ್ಯಕ್ಚುಯಲ್ ಕ್ಯಾಪಿಟಲ್ ಗೇನ್ ಈಸ್ 9 lakh. 9 lakh ಆ್ಯಕ್ಚುಯಲ್ ಕ್ಯಾಪಿಟಲ್ ಗೇನ್ ಇದೆ. ಸೊ ಹಿಂಗಾಗಿ ವಿಚ್ ಎವರ್ ಈಸ್ ಲೆಸ್ ಈಸ್ ಎಕ್ಸಮ್ಟೆಡ್. ಸೊ 4 lakh capital gain is exempted and remaining 5 lakh is taxable long term capital gain ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು ಏನು ಮಾಡ್ತೀವಪ್ಪ ಅಂದರೆ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಆ್ಯಂಡ್ 54Bದಾಗ ನಾವು ನೋಡ್ತೀವಿ. ನೆಕ್ಸ್ಟ್ ವಿಡಿಯೋದೊಳಗೆ ನಾವು ಮತ್ತೊಂದು ಬೇರೆ ಎಕ್ಸೆಂಪ್ಷನ್ಸ್ ನೋಡೋಣ್ರಿ. ಈಗಾಗಲೇ 9 ನಾನು ನಿಮ್ಗೆ ತಿಳಿಸಿದ್ದೀನಿ. ಸೊ 9ರಲ್ಲಿ ನೋಡ್ಕೊತಗೊಂಡ್ರಿ. ಇದು ಜಸ್ಟ್ ಸಿಂಪಲ್ ಪ್ರಾಬ್ಲಮ್ ಇದೆ, ನಿಮ್ಗೆ ತಿಳಿಸೋ ಸಲುವಾಗಿ ನಾನು ಹೇಳ್ಕೊಡ್ತೀನಿ. ಸೊ ಇದ್ರ ಮ್ಯಾಗ ನಾವು ಬೇಕಾದ್ರೆ ಒಂದು 15 marks ಪ್ರಾಬ್ಲಮ್ನ ನಾವು ಬಿಡಿಸ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.